ಯೋಗ ಎಷ್ಟು ಸುಲಭ ಅಂದರೆ ಒಬ್ಬ ಹೇಳ್ತಾನೆ, ಊಟ ಮಾಡೋಕ್ಕಿಂತ ಸುಲಭ. ಊಟ ಇಲ್ಲಿಂದ ಇಲ್ಲಿಗೆ ತರಬೇಕು ಅನ್ನನ ಎಲ್ಲ ಕಡೆಗಿದೆ, ನೀನು ನೋಡಿಲ್ಲ ನೋಡು. ಊಟ ಮಾಡೋಕ್ಕಿಂತ ಇದು ಸುಲಭವಾಗಿ ಸಾಧಿಸ್ಬೋದು. ಇಲ್ಲಿಂದ ಇಲ್ಲಿ ತರಬೇಕು, ಇಷ್ಟು ಕಷ್ಟ, ಅಷ್ಟು ಕಷ್ಟ, ಭಯಂಕರ ಕಷ್ಟಪ್ಪ. ಎಲ್ಲ ಕಡೆಗಿದೆ ನೋಡು. ನೀನು ಜಿಗಿಯೋ ದವಡೆಯಲ್ಲಿದೆ, ತೊರಕೊ ಇಲ್ಲಿದೆ, ಎಲ್ಲ ಕಡೆಗಿದೆ. ಯಾಕೆ ನೋಡ್ತಾ ಇಲ್ಲ? ಊಟ ಮಾಡೋಕ್ಕಿಂತ ಇದು ಸುಲಭವಾಗಿ ಸಾಧಿಸ್ಬೋದು. ದಿವಸ ಅಭ್ಯಾಸ ಮಾಡಿ ಅದನ್ನು ಸಾಧಿಸು. ಅದು ಸಹಜ ಕ್ರಿಯೆ. ನೀ ಹೇಗಿದೆಯಾ ಯಾಕಂದರೆ ವಿಶ್ವಾದ್ಯಂತ ಸರ್ವಾದ್ಯಂತ ಇರೋದು ನಿನ್ನ ಸಹಜ ಸ್ವಭಾವ ಬರಬೇಕು. ಅದು ಸಹಜವಾದ ಕ್ರಿಯೆ. ಅದು ಬಲಾತ್ಕಾರ ಅಲ್ಲ, ಹಠ ಅಲ್ಲ, ಸಮಾಧಾನವಾಗಿ ಎಲ್ಲ ಕಡೆ ಇರೋ ಅತಿ ಸೂಕ್ಷ್ಮವಾದ ಮಹಾಸ್ಥಿತಿ ನಿನ್ನೊಡನೆ ಒಂದಾಗುವುದು ನಿನ್ನ ಎನರ್ಜಿಯನ್ನು ನೀನು ತಲುಪು ಎಲ್ಲ ಕಡೆಗೂ. ಅದು ಮಾಮೂಲಿಯಪ್ಪ. ಬೈಕ್ ಹೊಡೆಯೋದು ನಿಮ್ಗೆ ಮಾಮೂಲಿ ಅಲ್ವಾ? ಅಡುಗೆ ಮಾಡೋದು ಮೇಲೆ ಮಾಮೂಲಿ ಅಲ್ವಾ? ಇದು ಹಾಗೆ ಮಾಮೂಲಿ. ಇದೇನು ದೊಡ್ಡ ಕಷ್ಟ ಅಲ್ಲ. ನಿನ್ನ ಲಕ್ಷ್ಯ ಆ ಕಡೆ ಇರಬೇಕಷ್ಟೇ. ಆ ಲಕ್ಷ್ಯ ಆ ಕಡೆ ಇದ್ದರೆ ನಿನಗೆ ತಾನಾಗೆ ಯೋಗ ಸಿದ್ಧಿಸ್ತದೆ. ಅದೊಂದು ಆ ಪೂಜೆ, ಈ ಪೂಜೆ, ಆ ವಿಗ್ರಹ, ಬಾಳೆಹಣ್ಣು ಮೆತ್ತು ಅಭಿಷೇಕ ಮಾಡೋ ಈ ಯಾವ ಪದ್ಧತಿಯೂ ಇಲ್ಲ. ಮೈಕ್ ಹಾಕಿಕೊಂಡು ದೊಡ್ಡ ಕೂಗು, ಯಾವ ಪದ್ಧತಿಯೂ ಇಲ್ಲ. ನಿನ್ನ ಸ್ವಭಾವ ಆ ಕಡೆ ಒಲಿಬೇಕಷ್ಟೆ. ನಿನ್ನ ಮನಸ್ಸು ಆ ಕಡೆ ಇರಬೇಕು. ಆಗ ತಾನಾಗೆ ಅದು ಬಂದುಬಿಡತ್ತೆ ಅಲ್ವಾ? ದಿನ ಯೋಚಿಸ್ತಾ ಬಾ. ಅದು ಶರೀರಾದ್ಯಂತವರು ಎನರ್ಜಿ, ಇಡೀ ವಿಶ್ವಾದ್ಯಂತವರು ಎನರ್ಜಿ. ನೀನು ಯಾಕೆ ಗಮನಿಸ್ತಾ ಇಲ್ಲ? ನಿನ್ನ ಗಮನ ಎಲ್ಲಿದೆ? ಹೆಣ್ಣು, ಹೊನ್ನು, ಮಣ್ಣು ಇತ್ಯಾದಿ ನಾನಾ ರೀತಿಯ ವ್ಯವಹಾರಗಳು. ಇನ್ನೂ ಬೇಕು ಹಣ, ಇನ್ನೂ ಬೇಕು. ನಿಮ್ಮ ಹೆಣ ಹೋಗೋವರೆಗೂ ಹಣ ಬೇಕು ಅನ್ನೋ ಮಟ್ಟಕ್ಕೆ ಜನ ಇಳಿದುಬಿಟ್ಟಿದ್ದಾರೆ. ಇಷ್ಟು ಅವಾಸವಾದ ಕ್ರಿಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮಲ್ಲಿ ಮಲೆನಾಡಿಗೆ ಸುತ್ತ ಬೌಂಡ್ರಿಗೆ ಅಗಲ ಅಂತ ಮಾಡ್ತಾರೆ, ಚರಂಡಿ ಉದ್ದು ಹೊಡಿತಾರೆ. ಅದ್ರ ಮಧ್ಯೆ ಒಂದು ದೊಡ್ಡ ಕುಣಿ ಮಾಡಿಬಿಡ್ತಾರೆ. ಕುಣಿ ಅಂದರೆ ಒಂದು 10-12 ಅಡಿ 15 ಅಡಿ ಎತ್ತರ ಆಳ ಕುಣಿ ಮಾಡ್ತಾರೆ. ಅಲ್ಲಿ ಮಲೆನಾಡು ಇದು ಮಾಡ್ತಾರೆ. ಎಲ್ಲ ತರಗೆಲೆಗಳೆಲ್ಲ ಬಿದ್ದು ಎರೆಹುಳ ಕಂಡಾಬಟ್ಟ ತಯಾರಾಗುತ್ತೆ. ಹೊಂದಿಗಳೇನು ಮಾಡ್ತವೆ? ಎರೆಹುಳ ಕೆದರ್ತಾ ಮುಂದೋಗಿ ಆ ಕುಣಿಯೊಳಗೆ ಎಲ್ಲ ಬಿದ್ದುಬಿಡ್ತಾರೆ, ಸತ್ತೋಗ್ತಾರೆ. ಅವಕ್ಕೆ ಮುಂದಿನ ದೃಷ್ಟಿ ಇಲ್ಲ. ಮನುಷ್ಯ ಏನು ಮಾಡ್ತಾನೆ? ದುಡ್ಡು ಬೇಕು, ಕಾಸು ಬೇಕು, ಅದು ಬೇಕು, ಇದು ಬೇಕು ಅಂತ ಹೀಗೆ ಹಂದಿಗಳ ಸ್ವರೂಪದಲ್ಲಿ ಎಲ್ಲ ಒಟ್ಟು ಮಾಡ್ತಾರೆ. ಮುಂದೆ ದೊಡ್ಡ ಕುಣಿ ಇದೆ, ಅದು ಬಿದ್ದು ಸತ್ತೋಗ್ತವೆ. ಏನು ಎಚ್ಚರ ಇಲ್ಲ ಅವರಿಗೆ.